ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹರಿ ಗಾಡಿ ಬಿಟ್ಕೊಂಡು ಮುಂದೆ ಹೋಗ್ತಾ ಮಿರರಲ್ಲಿ ಚಂದನನ ನೋಡ್ತಾ ಹೋಗ್ತಾನೆ. ಹಂಪ್ ಬಂದ ಕೂಡಲೇ ಚಂದನನ ಗಾಡಿ ನಿಲ್ಲುತ್ತೆ. ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ. ಆಗ ಹರಿ ವಾಪಸ್ ಬಂದು ಏನಾಯಿತು ಮೇಡಮ್ ಅಂತಾನೆ. ಗಾಡಿ ಸಡನ್ನಾಗಿ ಸ್ಟಾಪ್ ಆಯಿತು, ಸ್ಟಾರ್ಟ್ ಆಗ್ತಿಲ್ಲ ಅಂತಾಳೆ ಚಂದನ. ಇರಿ ನಾನು ನೋಡ್ತೀನಿ ಅಂತ ಹರಿ ತನ್ನ ಗಾಡಿನ ನಿಲ್ಲಿಸಿ ಚಂದನ ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ನೋಡಿ, ಅಯ್ಯೋ ಸ್ಟಾರ್ಟ್ ಆಗ್ತಿಲ್ವಲ್ಲ ಅಂತಾನೆ. ಈಗೇನು ಮಾಡೋದು ಅಂತಾಳೆ ಚಂದನ. ಅದಕ್ಕೆ ಹೇಳೋದು ಒಳ್ಳೆಯವ್ರ ಮಾತು ಕೇಳಬೇಕು ಅಂತ. ಎಲ್ಲಿ ಕೇಳ್ತೀರಾ ನೀವು? ಈ ಹರಿ ಇರುವಾಗ ಡೋಂಟ್ ವರಿ, ಮುಂದೆ ನಮ್ಮ ಕಂಟಿ ಗ್ಯಾರೇಜ್ ಇದೆ, ಹಾಗೆ ಸರಿ ಮಾಡಿಸ್ಕೊಂಡು ಹೋಗೋಣ ನಡೀರಿ ಅಂತ ಗಾಡಿನ ತಳ್ಕೊಂಡು ಹರಿ ಹೋಗ್ತಾನೆ. ಚಂದನ ಅವನ ಜೊತೆನೇ ನಡ್ಕೊಂಡು ಬರ್ತಿರ್ತಾಳೆ. ಮೇಡಮ್ ಏನು ಯೋಚನೆ ಮಾಡ್ತಿದ್ದೀರಾ, ಯಾಕೆ ಡಲ್ಲಾಗಿದ್ದೀರಾ ಅಂತಾನೆ ಹರಿ. ಮುತ್ತು ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತಾಳೆ ಚಂದನ. ಹೇಳಿ, ಅಣ್ಣನ ಮದುವೆ ಹೇಗೆಲ್ಲ ಆಗುತ್ತೆ ಅಂತನಾ? ಮೇಡಮ್ ನೀವೇನು ಟೆನ್ಷನ್ ಆಗಬೇಡಿ, ಗಂಧದ ಗುಡಿ ಹಿರಿಮಗನ ಮದುವೆ ಸೂಪರಾಗೆ ನಡೆಯುತ್ತೆ ಅಂತಾನೆ ಹರಿ. ನನ್ನ ಯೋಚನೆ ಅದಲ್ಲ ಹರಿ, ಮುತ್ತು ಅಣ್ಣ ಯಾವ ಕಾರಣಕ್ಕೋಸ್ಕರ ಈ ಮದುವೆಗೆ ಒಪ್ಕೊಂಡ್ರು ಅಂತಾಳೆ ಚಂದನ. ಯಾವ ಕಾರಣಕ್ಕೆ ಅಂದರೆ ಅಂತಾನೆ ಹರಿ. ಅದೇ ನನಗೂ ಗೊತ್ತಾಗ್ತಿಲ್ಲ ಅಂತಾಳೆ ಚಂದನ. ಮೇಡಮ್ ಅಣ್ಣಂಗೆ ಇಷ್ಟ ಆಗಿದೆ, ಅದಕ್ಕೆ ಒಪ್ಕೊಂಡಿದ್ದಾನೆ. ಸದ್ಯ ಅಣ್ಣ ತಾನಾಗೆ ಮದುವೆಗೆ ಒಪ್ಕೊಂಡಿದ್ದಾನಲ್ಲ, ಅದು ಫಸ್ಟ್ ಟೈಮ್, ಅದಕ್ಕೆ ಸಂತೋಷ ಪಡಿ ಅಂತಾನೆ ಹರಿ. ಅದೇ ನನಗೆ ಪ್ರಾಬ್ಲಮ್ ಆಗ್ತಿರೋದು. ಇದ್ದಕ್ಕಿದ್ದ ಹಾಗೆ ಮುತ್ತು ಅಣ್ಣ ಹೇಗೆ ಮದುವೆಗೆ ಒಪ್ಕೊಂಡ್ರು? ಹರಿ ಏನೋ ಮಿಸ್ ಹೊಡಿತಿದೆ ಅಂತಾಳೆ ಚಂದನ. ಏನೋ ಮಿಸ್ ಹೊಡಿತಿಲ್ಲ ಮೇಡಮ್, ಅಣ್ಣ ಅವನ ಹುಡುಗಿನ ಅವನೇ ಹುಡ್ಕೊಂಡು ಆಗಿದೆ. ನಮಗೂ ಸ್ವಲ್ಪ ಸ್ಟ್ರೇಂಜ್ ಅನ್ನಿಸ್ತಿದೆ, ಆದರೆ ಅದಕ್ಕೆ ಒಪ್ಕೊಂಡಿರುವಾಗ ನೀವೇನು ಮಾಡೋಕ್ಕಾಗುತ್ತೆ ಬಿಡಿ. ಯಾರಿಗೆ ಯಾವಾಗ ಮನಸಾರೆ ಇಷ್ಟ ಆಗ್ತಾರೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅಂತೂ ನನ್ನ ಮುತ್ತುರಾಜಣ್ಣ ಮದುವೆ ಆಗ್ತಿದೆಯಲ್ಲ ಅಂತಾನೆ ಹರಿ. ಹರಿ ಪ್ಲೀಸ್, ಇದು ತಮಾಷೆ ಮಾಡೋ ವಿಷಯ ಅಲ್ಲ, ಇದನ್ನು ಇಷ್ಟು ಈಸಿಯಾಗಿ ತಗೊಳ್ಳೋಕ್ಕೂ ಆಗಲ್ಲ. ಇದು ಅಣ್ಣನ ಜೀವನದ ಪ್ರಶ್ನೆ ಹರಿ, ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ಅಂತಾಳೆ ಚಂದನ. ಇಷ್ಟೆಲ್ಲ ಸೀರಿಯಸ್ ಆಗಿ ಯೋಚನೆ ಮಾಡೋದು ಈ ವಿಷಯನ ಅಣ್ಣನ ಹತ್ರ ಡೈರೆಕ್ಟಾಗಿ ಕೇಳ್ಬೋದಾಗಿತ್ತಲ್ವಾ ಅಂತಾನೆ ಹರಿ. ಹರಿ ನಾನು ಅಣ್ಣನ ಹತ್ರ ಹೋಗಿ ಡೈರೆಕ್ಟಾಗಿ ಕೇಳಿದೆ, ಯಾರದ್ದಾದರೂ ಬಲವಂತಕ್ಕೆ ಈ ಮದುವೆ ಒಪ್ಕೊಂಡಿದ್ದೀರಾ ಅಂತ. ಆದರೆ ಅಣ್ಣ ಮನಸಾರನೇ ಒಪ್ಕೊಂಡಿದ್ದೀನಿ ಅಂತ ಹೇಳಿದರು ಅಂತಾಳೆ ಚಂದನ. ಮತ್ತೆ ಇನ್ನೇನು ಬಿಡಿ, ಅಣ್ಣನೇ ಎಲ್ಲ ಕ್ಲಿಯರಾಗಿ ಹೇಳಿದಾನಲ್ಲ ಅಂತಾನೆ ಹರಿ. ಇಲ್ಲ ಹರಿಯವರೇ, ಇದರಲ್ಲಿ ಏನೋ ಇದೆ, ನನಗೆ ಭಯ ಆಗ್ತಿದೆ. ಪಾಪ ಮುತ್ತು ಅಣ್ಣ ಅವ್ರು ತುಂಬ ಇನ್ನೋಸೆಂಟ್, ಎಲ್ರಿಗೋಸ್ಕರ ತ್ಯಾಗ ಮಾಡೋದ್ರಲ್ಲಿ ಅವರು ತೃಪ್ತಿ ಕಾಣ್ತಾರೆ. ಯಾವುದೇ ಕಾರಣಕ್ಕೂ ಅವರಿಗೆ ನೋವಾಗಬಾರ್ದು, ಅವರಿಗೆ ಮೋಸ ಆಗಬಾರ್ದು ಅನ್ನೋದೇ ನನ್ನ ಕಾಳಜಿ ಅಂತಾಳೆ ಚಂದನ. ನಿಮ್ಮ ಕಾಳಜಿನೇ ನನ್ನ ಕಾಳಜಿ ಮೇಡಮ್, ನೀವು ಜಾಸ್ತಿ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ ಮೇಡಮ್, ಒಂಚೂರು ಕೈ ಹಾಕ್ತೀರಾ ಅಂತಾನೆ ಹರಿಯವರಿಗೆ ಇದೆಲ್ಲ ಯಾವ ಲೆಕ್ಕ ಹೇಳಿ, ತೊಳ್ಕೊಂಡು ಬನ್ನಿ ಟೈಮ್ ಆಯಿತು ಅಂತ ಚಂದನ ಮುಂದೆ ಹೋಗ್ತಾಳೆ. ಈಚೆ ವೈಭವಿ ಕಂಟಿ ಹತ್ರ, ಹೌದಾ ಮುತ್ತು ಅಣ್ಣನ ಮದುವೆನಾ, ಎಂಥ ಗುಡ್ ನ್ಯೂಸ್ ಹೇಳಿದೆ ಕಂಟಿ, ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತಾಳೆ. ಆದರೆ ನಮಗೆ ಖುಷಿ ಆಗ್ತಿಲ್ಲ ವೈಭವಿ, ಆದರೆ ಮುತ್ತು ಅಣ್ಣ ನೋಡಿದರೆ ಅವರನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಎಲ್ಲ ತರಾತುರಿನಲ್ಲೇ ನಡೀತಿದೆ, ನನಗಂತೂ ಏನು ಅಂತಲೂ ಅರ್ಥ ಆಗ್ತಿಲ್ಲ ಅಂತಾನೆ ಕಂಟಿ. ಅಯ್ಯೋ ಇದರಲ್ಲೇನಿದೆ ಅರ್ಥ ಆಗೋಕ್ಕೆ, ಒಂದೊಂದು ಸಲ ಹೀಗಾಗುತ್ತೆ, ಇದ್ದಕ್ಕಿದ್ದಂಗೆ ಯಾರೋ ಸಿಗ್ತಾರೆ, ಎಲ್ಲ ಸಿಗ್ತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರಬೇಕು ಅಂತಾಳೆ ವೈಭವಿ. ಹೇಳಿದಷ್ಟು ಸುಲಭ ಇಲ್ಲ ವೈಭವಿ, ಮದುವೆ ಅಂದರೆ ಹುಡುಗಾಟದ ವಿಷಯ ಅಲ್ಲ, ಇದರಲ್ಲೇನೋ ಮಿಸ್ ಹೊಡಿತಿದೆ ಅಂತಾನೆ ಕಂಟಿ. ಯಪ್ಪ ದೇವ್ರೆ, ಮುತ್ತು ಅಣ್ಣ ಮದುವೆಗೆ ಒಪ್ಪಿರೋದೇ ದೊಡ್ಡದು, ಇದಕ್ಕಿಂತ ಇನ್ನೇನು ಬೇಕು, ನೀನೇ ಯೋಚನೆ ಮಾಡು. ಮುತ್ತು ಅಣ್ಣನ ಮದುವೆ ಆದರೆ ತಾನೇ ನಮ್ಮ ಲೈನ್ ಕ್ಲಿಯರ್ ಆಗೋದು ಅಂತಾಳೆ ವೈಭವಿ. ಆಗ ಹರಿ ಚಂದನ ಗಾಡಿನ ತಂದು ನಿಲ್ಲಿಸಿ, ಗಾಡಿ ಏನೋ ಆಗಿದೆ ಕಣೋ, ಸೆಂಟ್ರಲ್ ಜಾಗದಲ್ಲೇ ಕೈ ಕೊಡ್ತು, ಅದೇನು ಅಂತ ಚೆಕ್ ಮಾಡ್ಬಾ ಅಂತಾನೆ ಹರಿ. ನಾನು ನೋಡ್ತೀನಿ ಅಂತಾನೆ ಕಂಟಿ. ಹಾಯ್ ಅಕ್ಕ ಅಂತಾಳೆ ವೈಭವಿ. ಹಾಯ್ ವೈಭವಿ ಅಂತಾಳೆ ಚಂದನ. ಅಲ್ಲ ವೈಭವಿ, ನಿನಗೆ ಮಾಡೋಕ್ಕೇನು ಕೆಲಸ ಇಲ್ವಾ? 3 ಹೊತ್ತು ನನ್ನ ತಮ್ಮನ ಗ್ಯಾರೇಜ್ ಹತ್ರನೇ ಇರ್ತೀಯಲ್ಲ, ಮನೆ ಕೆಲಸ ಕಾಲೇಜು ಅಂಥದ್ದೇನೂ ಇಲ್ವಾ? ಲವ್ವಲ್ಲಿರೋ ಕಮಿಟ್ಮೆಂಟು ಬೇರೆ ಯಾವುದ್ರಲ್ಲೂ ಇಲ್ಲ. ನನ್ನ ತಮ್ಮಂಗೆ ಸ್ವಲ್ಪ ನೆಮ್ಮದಿನಾದರೂ ಕೊಡು ಅಂತಾನೆ ಹರಿ. ನಾನು ಇಲ್ಲಿಗೆ ಬರೋದು ನಿಮಗೇನಾದರೂ ಪ್ರಾಬ್ಲಮ್ಮಾ? ನಾವಿಬ್ಬರು ಲವರ್ಸ್, ನನ್ನ ಹುಡುಗನ ನೋಡಬೇಕು ಅಂದಾಗೆಲ್ಲ ಬರ್ತೀನಿ, ಏನಿವಾಗ ಅಂತಾಳೆ ವೈಭವಿ. ಒಂದು ಕೆಲಸ ಮಾಡು, ಇಲ್ಲೇ ಇದ್ಬಿಡು ಅಲ್ವೇನು ಕಂಟಿ ಅಂತಾನೆ ಹರಿ. ಆಗ ಚಂದನ ಸ್ಮೈಲ್ ಮಾಡ್ತಾಳೆ. ಹರಿ ಅಣ್ಣ, ಮುತ್ತು ಅಣ್ಣನ ಮದುವೆ ಫಿಕ್ಸ್ ಆಯ್ತಂತೆ, ನನಗಂತೂ ತುಂಬ ಖುಷಿ ಆಯಿತು ಅಂತಾಳೆ ವೈಭವಿ. ನನಗಂತೂ ಆ ಮದುವೆ ಚೂರು ಇಷ್ಟ ಆಗ್ತಿಲ್ಲ ಅಂತಾನೆ ಹರಿ. ನಾನು ಅದನ್ನೇ ಹೇಳ್ತಿದ್ದೆ ಅಂತಾನೆ ಕಂಟಿ. ನೀವೇನು ಹೇಳ್ತಿದ್ದೀರಾ, ನನಗಂತೂ ಅರ್ಥ ಆಗ್ತಿಲ್ಲ. ಮದುವೆ ಆಗ್ತಿರೋದು ಅವರು, ನೀವು ನೋಡಿದರೆ ಮದುವೆನ ತಪ್ಪಿಸ್ಬೇಕು ಅನ್ನೋ ರೀತಿ ಮಾತಾಡ್ತಿದ್ದೀರಲ್ಲ. ಇಷ್ಟು ವರ್ಷದ ಮೇಲೆ ಮುತ್ತು ಅಣ್ಣನ ಮದುವೆ ನಡೀತಿದೆ, ಅದನ್ನು ನೋಡಿ ಖುಷಿ ಪಡೋದನ್ನು ಕಲೀರಿ. ಅವ್ರ ಜೀವನ ಅವ್ರು ನೋಡ್ಕೋತಾರೆ. ಈ ಮದುವೆ ಆದರೆ ನಿಮ್ಗೇನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ಬೆನಿಫಿಟ್, ಯಾಕೆಂದರೆ ನೆಕ್ಸ್ಟ್ ನಮ್ಮಿಬ್ಬರದ್ದೇ ಮದುವೆ ಅಂತಾಳೆ ವೈಭವಿ. ಏನು ಮಾತಾಡ್ತಿದ್ದೀವಿ ವೈಭವಿ, ಒಂದಲ್ಲ ಒಂದಿನ ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರೋಳು, ಅದು ನೆನಪಿರಲಿ. ಮುತ್ತು ಅಣ್ಣ ಏನೋ ಆತುರದಲ್ಲಿ ಯಾರ ಮಾತು ಕೇಳದೆ ಮದುವೆ ಆಗ್ತೀನಿ ಅಂದರೆ
ನಾವೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಾ ಅಂತಾನೆ ಕಂಟಿ. ನನಗೆ ನಿಮ್ಮ ಮಾತು ಫೂಲಿಶ್ ಅನಿಸ್ತಿದೆ. ಅಲ್ಲ, ನಿಮ್ಮ ಇಂಟೆನ್ಷನ್ ಏನು? ಬರೋ ಹುಡುಗಿ ಮುತ್ತು ಅಣ್ಣಂಗೆ ಇಷ್ಟ ಆದರೆ ಸಾಲದು, ನಿಮಗೆಲ್ಲ ಇಷ್ಟ ಆಗಬೇಕು ಅಂತನಾ ಅಂತಾಳೆ ವೈಭವಿ. ಹೌದು, ನಮಗೂ ಇಷ್ಟ ಆಗಬೇಕು ಅಂತಾನೆ ಕಂಟಿ. ಎಲ್ರಿಗೂ ಇಷ್ಟ ಆಗಬೇಕು ಅಂತ ಕಾಯ್ತಾ ಕೂತ್ಕೊಂಡ್ರೆ ಯಾವ ಹುಡುಗಿನೂ ಸಿಗಲ್ಲ. ನಾನು ನಿಮ್ಮಷ್ಟು ಓವರ್ ಥಿಂಕಿಂಗ್ ಮಾಡಲ್ಲಪ್ಪ. ಮುಂದೆ ಏನಾಗುತ್ತೆ ಅಂತ. ಈಗ ನಡೆಯೋ ಮದುವೆ ತಪ್ಪಿಸೋದ್ರಲ್ಲಿ ಅರ್ಥ ಇದೆಯಾ? ಕೆಲವೊಂದು ಸಲ ಸಿಕ್ಕಿದ್ದನ್ನ ಒಪ್ಕೋಬೇಕು, ಬಿಟ್ಟರೆ ಅದು ಸಿಗಲ್ಲ. ನಾಳೆ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಯಾವುದೂ ನಡೆಯಲ್ಲ. ನನಗೆ ಯಾಕೋ ಈ ಮದುವೆ ನಡೆಯೋದೇ ಬೆಟರ್ ಅನ್ನಿಸ್ತಿದೆ. ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರು ಫೇಸ್ ಮಾಡ್ಕೋತಾರೆ, ಅವ್ರ ಲೈಫ್ ಅವ್ರಿಷ್ಟ ಅಂತಾಳೆ ವೈಭವಿ. ಏಯ್ ಅಂತ ಹರಿ ಹೇಳುವಾಗ ಗಾಡಿ ರೆಡಿಯಾಗಿದೆ ಅಂತಾನೆ ಕಂಟಿ. ಆಗ ಹರಿ ವೈಭವಿನೇ ಸಿಟ್ಟಿಂದ ನೋಡ್ತಾ, ಆಫೀಸ್ಗೆ ಲೇಟ್ ಆಗುತ್ತೆ ಚಂದನ, ಬನ್ನಿ ಅಂತ ನಾವು ಹೋಗೋಣ ಅಂತ ಗಾಡಿ ತೊಗೊಂಡು ಹೋಗ್ತಾನೆ ಹರಿ. ವೈಭವಿ, ನೀನು ಈಗ ಮಾತಾಡಿದ್ದು ಸ್ವಲ್ಪನೂ ಸರಿ ಇಲ್ಲ. ನಮ್ಮ ಮುತ್ತಣ್ಣನ ಬಗ್ಗೆ ನಾವು ಎಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀವಿ ಗೊತ್ತಾ ಅಂತಾನೆ ಕಂಟಿ. ಅಯ್ಯೋ, ಅಂಥದ್ದೇನು ನಾನು ಮಾತಾಡಿದೆ, ಇರೋ ವಿಷಯ ಹೇಳಿದೆ ಅಂತಾಳೆ ವೈಭವಿ. ಇರೋ ವಿಷಯ ಅಲ್ಲ, ನಿನಗೆ ಬೇಕಾಗಿರೋ ವಿಷಯ ಮಾತ್ರ ಹೇಳಿದೆ. ನಮ್ಮ ಅಣ್ಣನ ಜೀವನ ಹಾಳಾದರೂ ಪರವಾಗಿಲ್ಲ, ನಮ್ಮ ಮದುವೆ ನಡೆದರೆ ಸಾಕು ಅನ್ನೋ ಹಾಗೆ ಮಾತಾಡಿದರೆ ಹೇಗೆ? ಇದು ತಪ್ಪಾಗುತ್ತೆ ವೈಭವಿ ಅಂತಾನೆ ಕಂಟಿ. ಏನು ತಪ್ಪಾಗುತ್ತೆ? ಈ ಮದುವೆ ನಡೆದ್ರೇ ನಮ್ಮ ಮದುವೆ ನಡೆಯೋದು, ತಿಳ್ಕೊ ಅಂತಾಳೆ ವೈಭವಿ. ಹೋ, ನೀನು ಹಾಗೆ ಯೋಚನೆ ಮಾಡ್ತಿದ್ಯಾ? ಸೂಪರ್ ವೈಭವಿ, ಸೂಪರ್. ಅಣ್ಣನ ಜೀವನ ಬಲಿ ಕೊಟ್ಟರೆ ನಮ್ಮ ಮದುವೆ ನಡೆಯುತ್ತೆ. ತುಂಬ ಒಳ್ಳೆ ಯೋಚನೆನೇ ಬಿಡೆ ಅಂತಾನೆ ಕಂಟಿ. ಯಾಕೆ ವ್ಯಂಗ್ಯವಾಗಿ ಮಾತಾಡ್ತಿದ್ಯಾ? ನಮ್ಮ ಮದುವೆ ನಡಿಬಾರ್ದಾ ಅಂತಾಳೆ ವೈಭವಿ. ನಮ್ಮ ಮದುವೆ ನಡೀದೇ ಇದ್ರೂ ಪರವಾಗಿಲ್ಲ, ನಮ್ಮ ಅಣ್ಣನ ಜೀವನ ಹಾಳಾಗೋದಕ್ಕೆ ಬಿಡಲ್ಲ ಅಂತಾನೆ ಕಂಟಿ. ನಮ್ಮ ಮದುವೆ ನಡೀದೇ ಇದ್ರೂ ಪರವಾಗಿಲ್ಲ? ನಿನಗೆ ತಲೆ ಕೆಟ್ಟಿದೆಯಾ? ಏಯ್, ನಾವಿಬ್ಬರು ಲವ್ ಮಾಡ್ತಿದ್ವಿ, ಮದುವೆ ಆಗಬೇಕು ಅಂದ್ಕೊಂಡಿದ್ದೀವಿ, ನಮ್ಮ ಮದುವೆ ಆಗಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಿದ್ದೀನಿ, ಅದು ಯಾವುದೂ ಕೌಂಟ್ ಆಗ್ತಿಲ್ವಾ ಅಂತಾಳೆ ವೈಭವಿ. ಅದೆಲ್ಲನೂ ಕೌಂಟ್ ಆಗುತ್ತೆ, ಆದರೆ ಎಲ್ಲದಕ್ಕಿಂತ ನನ್ನ ಮುತ್ತು ಅಣ್ಣನ ಸಂತೋಷನೇ ನನ್ನ ಮುಖ್ಯ, ತಿಳ್ಕೊ ಅಂತಾನೆ ಕಂಟಿ. ಅಂದರೆ ನಾವು ನಮ್ಮ ಲೈಫ್ ಏನೂ ಅಲ್ವಾ? ನಮ್ಮ ಪ್ರೀತಿಗೆ ಬೆಲೆನೇ ಇಲ್ವಾ? ಹೋಗಿ ಹೋಗಿ ನಿನ್ನಂಥವನ್ನ ಲವ್ ಮಾಡಿದ್ನ ನಾನು ದೊಡ್ಡ ಹುಚ್ಚಿ ಅಂತ ಹೊರಡ್ತಾಳೆ ವೈಭವಿ ಅಂತಾನೆ ಕಂಟಿ. ನನ್ನ ಜೊತೆ ಮಾತಾಡಬೇಡ ನೀನು ಅಂತ ವೈಭವಿ ಹೋಗ್ತಾಳೆ. ಈಚೆ ಮನೇಲಿ ನಟರಾಜ, ಏನ್ರೋ ಎಲ್ಲರೂ ಸೇರಿಕೊಂಡು ಆಟ ಆಡ್ತಿದ್ದೀರಾ? ನಿಮಗೆ ನೀವೇ ತೀರ್ಮಾನ ಮಾಡೋಷ್ಟು ದೊಡ್ಡವರಾಗ್ಬಿಟ್ರಾ? ಮುತ್ತಿನ ನೋಡೋದಕ್ಕೆ ಹುಡುಗಿ ಮನೆಯವ್ರು ಬರ್ತಿದ್ದಾರಂತೆ, ಇವತ್ತು ಏನು ಮದುವೆ ಅಂತಂದರೆ ಹುಡುಗಾಟ ಅಂದ್ಕೊಂಡ್ಬಿಟ್ರಾ? ಹೇಳೋರು ಕೇಳೋರು ಯಾರೂ ಇಲ್ವಾ? ಇಲ್ಲೊಬ್ಬ ನಟರಾಜ ಅಂತ ನಿಂತಿದ್ದೀನಿ ಅನ್ನೋದನ್ನು ಮರ್ತು ಬಿಟ್ರಾ ಅಂತಾರೆ ನಟರಾಜ. ಲೇ, ಸ್ವಲ್ಪ ನಾನು ಮಾತಾಡೋಕೆ ಬಿಡ್ತೀಯಾ ಅಂತಾನೆ ಹರಿ. ನೀನೇನೋ ಮಾತಾಡ್ತೀಯಾ? ಎಲ್ಲ ತೀರ್ಮಾನ ನೀವೇ ತಗೊಳ್ಳೋಷ್ಟು ದೊಡ್ಡವರಾಗ್ಬಿಟ್ರಾ? ಹುಡುಗಿ ಯಾರು, ಯಾವ ಮನೆಯವಳು ಕೇಳಿದರೆ ಒಬ್ರಿಗೂ ಗೊತ್ತಿಲ್ಲ ಅಂತೀರಾ? ಮುತ್ತು ಒಬ್ಬನೇ ಹೋಗಿ ಹುಡುಗಿ ನೋಡ್ಕೊಂಡು ಮಾತಾಡ್ಕೊಂಡು ಬಂದಂತೆ. ಎಲ್ಲ ಅವನು ಮುತ್ತು ಇಡಿಯಟ್ ತೊಗೊಂಡು ಬಂದು, ಓಹೋ ಇದೆಲ್ಲ ಆ ಬ್ರೋಕರ್ ಗೋವಿಂದನ ಕೆಲಸನ? ಫೋನ್ ಮಾಡ್ರು ಅವನಿಗೆ, ಕರೆಸಿ ಮುಖಕ್ಕೆ ಉಗಿತೀನಿ ಅಂತಾರೆ ನಟರಾಜ. ಆಗ ಕಂಟಿ ಸ್ವೀಟ್ ಎಲ್ಲ ತಂದು ಅತ್ತಿಗೆ ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ ಅಂತಾನೆ. ಬಿಸ್ಕೆಟು, ಹಾಲು, ಜ್ಯೂಸ್ ಬಾಟ್ಲು, ಎಲ್ರಿಗೂ ವಿಷಯ ಗೊತ್ತು. ಹಾಗಿದ್ರೆ ಎಲ್ಲರೂ ಸೇರಿಕೊಂಡು ಮದುವೆ ತಯಾರಿ ನಡೆಸ್ತಿದ್ದೀರಾ ಅಂತಾರೆ ನಟರಾಜ. ಹೌದು, ಎಲ್ಲ ಸೇರಿಕೊಂಡೇ ಮಾಡ್ತಿದ್ದೀವಿ. ನಿನಗೇನಯ್ಯ ಸಮಸ್ಯೆ? ಹೇಗಿದ್ರು ನಿನಗೂ ಇದಕ್ಕೂ ಸಂಬಂಧ ಇಲ್ವಲ್ಲ ಅಂತಾನೆ ಕಂಟಿ. ಯಾಕೋ ಸಂಬಂಧ ಇಲ್ಲ? ಮುತ್ತು ನನ್ನ ಮಗ ಅಲ್ವಾ, ಜಗಳಕ್ಕೆ ಬರ್ತೀಯನೋ ನನ್ನ ಮೇಲೆ ಅಂತಾರೆ ನಟರಾಜ. ಅಪ್ಪ ಆದವನು ಮಗನಿಗೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದಿದ್ರೆ ಹೀಗೆಲ್ಲ ಆಗ್ತಾ ಇತ್ತೆ ಹೇಳು? ಹುಡುಗಿನ ನೋಡೋರು ಯಾರಿಲ್ಲ, ಸಂಬಂಧ ಹುಡ್ಕೋರು ಯಾರಿಲ್ಲ, ಬ್ರೋಕರ್ ಹೇಳಬೇಕು, ಎಲ್ಲ ನಡಿಬೇಕು. ಇದ್ರ ಮಧ್ಯೆ ನಿಂದೇನಯ್ಯ ಕೆಲಸ? ಇಷ್ಟು ದಿನ ನೀನು ಅದೇ ತಾನೇ ಮಾಡ್ಕೊಂಡು ಬಂದಿರೋದು. ಆ ಮುತ್ತು ಅಣ್ಣನ ನೋಡೋಕ್ಕೆ ಹುಡುಗಿ ಕಡೆಯವ್ರು ಬಂದಾಗ ಮೂರನೇ ವ್ಯಕ್ತಿ ತರಹ ಬರ್ತೀಯ, ಹೋಗ್ತೀಯ. ಇಂಥ ಅಪ್ಪ ಇರಬೇಕಾದ್ರೆ ಮುತ್ತು ಅಣ್ಣ ಇನ್ನೇನು ಮಾಡೋಕ್ಕಾಗತ್ತೆ ಹೇಳು? ಈಗಲೂ ಅಷ್ಟೇ, ನಿನಗೆ ಇಷ್ಟ ಇದ್ದರೆ ಇರು, ಇಲ್ಲ ಅಂದರೆ ಹೋಗ್ತಿರು ಅಂತಾನೆ ಕಂಟಿ. ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಅವ್ರು ಏನೇ ಮಾಡಿದ್ರು ಅವ್ರು ಹಿರಿಯರು, ಅವರಿಗೆ ಹಾಗೆಲ್ಲ ಮಾತಾಡಬಾರ್ದು ಅಂತಾಳೆ ಚಂದನ. ಅಪ್ಪ, ಅವ್ರು ಬರೋ ಟೈಮ್ ಆಯಿತು, ನೀನು ಹೋಗಿ ರೆಡಿಯಾಗಿ ಬಾ ಅಂತಾನೆ ಹರಿ. ಅಂಕಲ್, ಈ ವಿಷಯನ ಮುತ್ತು ಅಣ್ಣ ನಮಗೂ ಈಗಲೇ ಹೇಳಿರೋದು, ನಾವು ಬೇಗ ಬಂದು ಅರ್ಜೆಂಟಲ್ಲಿ ಎಲ್ಲನ ರೆಡಿ ಮಾಡಿದ್ದು ಅಂತಾಳೆ ಚಂದನ. ಅಪ್ಪ, ಏನು ಯೋಚನೆ ಮಾಡ್ತಿದ್ಯಾ? ಕಂಟಿ ಏನೋ ಅಂತನಾ? ಹರಿ, ಇವನ್ ಮಾತಿಗೆಲ್ಲ ಯಾರೋ ಕೇರ್ ಮಾಡ್ತಾರೆ ಅಂತಾರೆ ನಟರಾಜ್. ಅಂಕಲ್, ಬೇಗ ರೆಡಿಯಾಗಿ, ಇವತ್ತು ಎಲ್ಲ ಮಾತುಕತೆನೂ ನಿಮ್ಮ ಮುಂದೆನೇ ನಿಂತು ನೀವೇ ಮಾಡಬೇಕು ಅಂತಾಳೆ ಚಂದನ. ಸರಿ ಅಮ್ಮ, ಬರಲಿ, ಅದು ಯಾವ ಹುಡುಗಿ ಮನೆಯವ್ರು ಬರ್ತಾರೋ ನಾನು ನೋಡ್ತೀನಿ ಅಂತ ನಟರಾಜ ಹೋಗ್ತಾರೆ. ಈಚೆ ಮನೆ ಮುಂದೆ ಮುತ್ತು ಕಾಯ್ತಾ ಇರ್ತಾನೆ. ಅಣ್ಣ, ಏನಣ್ಣ ಟೆನ್ಷನ್ ಆಗಿದೆಯಾ? ಸ್ವಲ್ಪ ನಗ್ನಗ್ತಾ ಖುಷಿಯಾಗಿರು ಅಂತಾನೆ ಹರಿ. ಅದು ಆಗಲ್ಲ ಹರಿ ಅಂತಾನೆ ಮುತ್ತು. ಹುಡುಗಿ ಮನೆಯವರು ನಮ್ಮ ಮನೆಗೆ ಬಂದು ನೋಡಿ ಮನೆ ಬಗ್ಗೆ ಏನು ಅನ್ಕೋತಾರೆ ಅಂತಾನೆ ಹರಿ. ಹಾಗಲ್ಲ ಕಣೋ ಅಂತಾನೆ ಮುತ್ತು. ನೀನು ಹುಡುಗಿಗೆ ಅವಾಗವಾಗ ಫೋನ್ ಮಾಡಿ ಮಾತಾಡ್ತಿರು, ಅದು ಸರಿ, ನೀನು ಅವರನ್ನು ಎಲ್ಲಿ ಮೀಟ್ ಮಾಡಿದೆ, ಏನೇನು ಮಾತಾಡಿದೆ ಅಂತ ಹೇಳಲೇ ಇಲ್ಲ. ನಾನಂತೂ ಹೊಸ ಹೊತ್ತಿಗೆ ನೋಡೋದಕ್ಕೆ ಎಕ್ಸೈಟ್ ಆಗಿದ್ದೀನಿ ಅಂತಾನೆ ಹರಿ. ಆಗ ಗೋವಿಂದಣ್ಣ ಮುಂದೆ ಬರ್ತಾರೆ. ಹುಡುಗಿ ಮನೆ
ಕಾರ್ ಬರುತ್ತೆ. ಮುತ್ತು, ಹುಡುಗಿ ಮನೆಯವರನ್ನ ಕರ್ಕೊಂಡು ಬಂದಿದ್ದೀನಪ್ಪ. ಮದುವೆ ಮುಂಚೆ ಹುಡುಗಿನ ಗಂಡಿನ ಮನೆಗೆ ಕರ್ಕೊಂಡು ಬರಬಾರ್ದು ಅಂತ ಸಂಪ್ರದಾಯ ಬ್ರೇಕ್ ಮಾಡಿ ಕರ್ಕೊಂಡು ಬರ್ತಿದ್ದೀನಿ. ಮುಂದಿನ ವಿಷಯ ನಿನಗೆ ಬಿಟ್ಟಿದ್ದು. ಏನಪ್ಪ ಹರಿ, ಅಂತೂ ಇಂತೂ ಅಣ್ಣನ ಮದುವೆ ಮಾಡಿಸ್ತಿದ್ಯಾ ಅಂತಾನೆ ಗೋವಿಂದ. ನಂದೇನಿದೆ, ಅಣ್ಣನೇ ನೋಡಿ ಹುಡುಗಿ ನೋಡಿದ್ದಾನೆ ಅಂದರೆ ಒಳ್ಳೆ ಸಂಪ್ರದಾಯಸ್ಥ ಕುಟುಂಬನೇ ಆಗಿರುತ್ತೆ ಅಂತಾನೆ ಹರಿ. ಆಗ ಹುಡುಗಿ ಮನೆಯವರು ಕಾರಿಂದ ಇಳಿತಾರೆ. ಹಾಯ್ ಅಂತಾಳೆ ಜಯಂತಿ. ಬನ್ನಿ ಅಂತ ಮುತ್ತು ಒಳಗಡೆ ಕರ್ಕೊಂಡೋಗಿ ಕೂತ್ಕೊಳ್ಳಿ ಅಂತಾನೆ. ಎಲ್ಲರೂ ಕೂತ್ಕೋತಾರೆ. ಆಗ ನಟರಾಜ ಬಂದು ನಮಸ್ಕಾರ, ನನ್ನ ಹೆಸರು ನಟರಾಜ ಅಂತ ಅಂತಾರೆ. ನಮಸ್ತೆ ಅಂತಾರೆ ಹುಡುಗಿ ಅಪ್ಪ. ಮುತ್ತು ಅಪ್ಪ ನಾನು ಅಂತಾರೆ ನಟರಾಜ. ಇವರು ಶಿವಶಂಕರಪ್ಪ ಅಂತ ದೊಡ್ಡ ಕಾಂಟ್ರಾಕ್ಟ್ರು. ಇವ್ರ ಶ್ರೀಮತಿ ಜಾನಕಮ್ಮ ಅಂತ ಅಂತಾರೆ ಬ್ರೋಕರ್. ಇವಳು ನಿಮ್ಮ ಸೊಸೆನಾ ಅಂತಾರೆ ಜಾನಕಮ್ಮ. ಹಾಂ ಹೌದು, ಇವಳು ನನ್ನ 2ನೇ ಮಗ ಹರಿಶ್ಚಂದ್ರನ ಹೆಂಡತಿ ಚಂದನ ಅಂತಾರೆ ನಟರಾಜ್. ತುಂಬ ಚೆನ್ನಾಗಿದ್ದಾಳೆ ಅಂತಾರೆ ಜಾನಕಮ್ಮ. ಅಮ್ಮ ನೀವು ಮಾತಾಡ್ತೀರಿ, ನಾನು ಮನೆಯೆಲ್ಲ ನೋಡ್ಕೊಂಡು ಬರ್ತೀನಿ ಅಂತಾಳೆ ಜಯಂತಿ. ಚಂದನ ಕರ್ಕೊಂಡು ಹೋಗ್ತಾಳೆ. ನನ್ನ ಮಗ ಮುತ್ತು ತುಂಬ ಒಳ್ಳೆ ಹುಡುಗ. ಅವನ ಮದುವೆ ಒಂದೊಳ್ಳೆ ಫ್ಯಾಮಿಲಿ ಜೊತೆ ಮಾಡಬೇಕು ಅನ್ನೋದು ತುಂಬ ಆಸೆ ನನಗೆ. ನಿಮ್ಮ ಮಗಳನ್ನು ನೋಡಿದರೆ ತುಂಬ ಒಳ್ಳೆ ಫ್ಯಾಮಿಲಿ ಅನಿಸುತ್ತೆ ಅಂತಾರೆ ನಟರಾಜ. ಅದಕ್ಕೆ ಅಲ್ವಾ ಹೇಳಿರೋದು ಋಣಾನುಬಂಧ ಅಂತ ಅಂತಾರೆ ಶಂಕರಪ್ಪ. ಆಗ ಜಯಂತಿ ಮನೆಯೆಲ್ಲ ನೋಡ್ಕೊಂಡು ಬಂದು ಕೂತ್ಕೊಂಡು ಮನೆಯೆಲ್ಲ ತುಂಬ ಚೆನ್ನಾಗಿದೆ ಅಂತಾಳೆ. ಇನ್ನೇನು ಓಕೆ ಅಂತ ಹಾಗಾಯ್ತಲ್ಲ, ಮುಂದಿನ ಮಾತುಕತೆನ ಈಗಲೇ ಆಡ್ಬಿಡಿ. ಶುಭಶ್ಯ ಶೀಘ್ರಂ ಕಲ್ಯಾಣ ಪ್ರಾಪ್ತಿರಸ್ತು ಅಂತಾರೆ ಗೋವಿಂದ. ನಮಗೆ ಈ ಸಂಬಂಧ ತುಂಬ ಇಷ್ಟ ಆಗಿದೆ ಅಂತಾರೆ ಶಿವಶಂಕರಪ್ಪ. ನಮಗೂ ಇಷ್ಟ ಆಗಿದೆ ಅಂತಾರೆ ನಟರಾಜ. ಹಾಗಿದ್ರೆ ಎಂಗೇಜ್ಮೆಂಟ್ ಮದುವೆ ಬಗ್ಗೆ ಮಾತಾಡೋಣ ಅಂತಾರೆ ಶಂಕರಪ್ಪ. ಗೋವಿಂದಣ್ಣ ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ. ಹುಡುಗಿ ಅಕ್ಕನ ಅಂತ ಜಯಂತಿನ ತೋರಿಸಿ ಕೇಳ್ತಾನೆ ಹರಿ. ಮುತ್ತು, ಯಾವ ವಿಷಯನೂ ಮನೆಯವರಿಗೆ ಹೇಳಿಲ್ವಾ ಅಂತಾರೆ ಗೋವಿಂದ. ಅದು ನಾನು ಅಂತಾನೆ ಮುತ್ತು. ನನಗೆ ಇರೋದು ಒಬ್ಬಳೇ ಮಗಳು, ಇವಳೇ ಮದುವೆ ಆಗೋ ಹುಡುಗಿ ಅಂತಾರೆ ಜಾನಕಮ್ಮ. ಎಲ್ಲರೂ ಮುಖ ನೋಡ್ಕೋತಾರೆ. ಅಮ್ಮ ಮಿಕ್ಕಿದ್ದನ್ನು ನಾನು ಹೇಳ್ತೀನಿ. ನನಗೆ ಮದುವೆ ಆಗಿದೆ, ಡಿವೋರ್ಸ್ ಕೂಡ ತಗೋತಿದ್ದೀನಿ. ಇನ್ನೊಂದೆರಡು ತಿಂಗಳಲ್ಲಿ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಬ್ರೋಕರ್ ನಿಮ್ಮ ಮಗನ ಬಗ್ಗೆ ಹೇಳಿದರು. ನಿಮ್ಮ ಮಗ ನನಗೂ ಇಷ್ಟ ಆದರು. ನಾನು ಅಪ್ಪ ಅಮ್ಮಂಗೂ ಹೇಳಿದೆ, ನಾನೇ ಅವರನ್ನು ಮದುವೆ ಆಗ್ತೀನಿ ಅಂತ. ನನಗೆ ಇದು ಸೆಕೆಂಡ್ ಮ್ಯಾರೇಜ್ ಅಂತಾಳೆ ಜಯಂತಿ. ಸೆಕೆಂಡ್ ಮ್ಯಾರೇಜಾ? ಅದಕ್ಕೂ ನಮ್ಮ ಅಣ್ಣ ಮೊದಲೇ ನಮಗೇನು ಹೇಳಿಲ್ಲ ಅಂತ ಹರಿ ಯೋಚನೆ ಮಾಡ್ತಾನೆ. ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅಂತ ಮುತ್ತು ಯೋಚನೆ ಮಾಡ್ತಾನೆ. ಏನಾದರೂ ಕೇಳೋದಿದೆಯಾ ಅಂತಾಳೆ ಜಯಂತಿ. ಏನಿಲ್ಲ ಅಲ್ವಾಪ್ಪ ಅಂತಾನೆ ಮುತ್ತು. ಕೇಳಿ ಬಿಡಿ, ಎಲ್ಲ ವಿಷಯ ಗೊತ್ತಿದ್ದಷ್ಟು ಮುಂದೆ ಸಂಬಂಧ ಚೆನ್ನಾಗಿರುತ್ತೆ. ನಿಮ್ಮ ಅಭಿಪ್ರಾಯ ನೇರವಾಗಿ ಹೇಳಿ ಸರ್ ಅಂತಾರೆ ಶಂಕರಪ್ಪ. ಅಪ್ಪ ಏನಾದರೂ ಬೇಡ ಅಂದರೆ ಅಂತ ಮುತ್ತು ಯೋಚನೆ ಮಾಡಿ. ಇಲ್ಲ ನಮಗೆಲ್ಲ ಒಪ್ಪಿಗೆ ಇದೆ, ನೀವು ಮುಂದುವರಿಸ್ಬೋದು ಅಂತಾನೆ ಮುತ್ತು. ಬುಧವಾರ ಒಳ್ಳೆ ದಿನ, ಅವತ್ತೇ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತಾರೆ ಶಂಕರಪ್ಪ. ಹಾಗೆ ಆಗಲಿ ಅಂತಾನೆ ಮುತ್ತು. ಸರಿ, ನಾವಿನ್ನು ಬರ್ತೀವಿ ಅಂತಾರೆ ಶಂಕರಪ್ಪ. 1 ನಿಮಿಷ ನಿಂತ್ಕೊಳ್ಳಿ ಅಂತಾರೆ ನಟರಾಜ. ಅಪ್ಪ ಅವ್ರು ತುಂಬ ದೂರ ಹೋಗಬೇಕು ಅಪ್ಪ ಅಂತಾನೆ ಮುತ್ತು. ಪರವಾಗಿಲ್ಲ, ಏನು ಹೇಳಿ ಅಂಕಲ್ ಅಂತಾಳೆ ಜಯಂತಿ. ನಾನು ಹೀಗೆ ಹೇಳ್ತೀನಿ ಅಂತ ನೀನು ತಪ್ಪು ತಿಳ್ಕೊಬೇಡಮ್ಮ. ನಿನ್ನ ವಯಸ್ಸೆಷ್ಟು ಅಮ್ಮ ಅಂತಾರೆ ನಟರಾಜ. ಅದರಲ್ಲಿ ಏನಿದೆ ಅಂಕಲ್, ನನಗೀಗ 36 ವರ್ಷ. ಬೇರೆ ಏನಾದರೂ ಕೇಳೋದಿತ್ತಾ ಅಂತಾಳೆ ಜಯಂತಿ. ಇಲ್ಲ ಅವ್ರು ಸುಮ್ಮನೆ ಕೇಳಿರೋದಷ್ಟೇ ಅಂತಾನೆ ಮುತ್ತು. ಆಗ ನಟರಾಜ ಸಿಟ್ಟಿಂದ ಅಲ್ಲಿಂದ ಹೋಗ್ತಾರೆ. ನೀವು ಬನ್ನಿ ಅಂತ ಮುತ್ತು ಅವರನ್ನೆಲ್ಲ ಕರ್ಕೊಂಡು ಕಾರ್ ಹತ್ರ ಬರ್ತಾನೆ. ಆವಾಗವಾಗ ಫೋನ್ ಮಾಡ್ತೀರಿ, ನಾನು ಇನ್ನು ಬರ್ತೀನಿ ಅಂತಾಳೆ ಜಯಂತಿ. ಎಲ್ಲರೂ ಹೋಗ್ತಾರೆ. ಈಚೆ ಮುತ್ತು ಮಹಿಮಾ ಮನೆಗೆ ಬರ್ತಾನೆ. ಆಗ ಅಮಿತ್ ಮುತ್ತು ಹತ್ರ, ಭಯ್ಯ ಏನಾದರೂ ಹೊಸ ಕೆಲಸದ ಬಗ್ಗೆ ಮಾತಾಡೋಕೆ ಬಂದ್ರ ಅಂತಾನೆ. ಇಲ್ಲ ಭಯ್ಯ, ಯಾರನ್ನೋ ನೋಡೋಣ ಅಂತ ಈ ಕಡೆ ಬಂದಿದ್ದೆ, ಹಾಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾನೆ ಮುತ್ತು. ನಮ್ಮ ಮುತ್ತು ಭಯ್ಯ ಯಾವತ್ತೂ ಸುಳ್ಳು ಹೇಳೋರಲ್ಲ, ಆದರೆ ಇವತ್ತು ಸುಳ್ಳು ಹೇಳ್ತಿದ್ದೀರಿ ಅಂತಾನೆ ಅಮಿತ್. ಹಾಗೆಲ್ಲ ಏನಿಲ್ಲ ಅಂತಾನೆ ಮುತ್ತು. ಈಗ ನೀವೇನೋ ಕಷ್ಟದಲ್ಲಿದ್ದೀರಿ ಅನಿಸುತ್ತೆ ಅಂತಾನೆ ಅಮಿತ್. ಈಚೆ ಚಂದನ, ಮಹಿಮಾ ಯಾಕೆ ಅಷ್ಟು ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂದ್ರಿ ಅಂತಾಳೆ ಚಂದನ. ಮುತ್ತು ಜಿ ನಾರ್ಮಲ್ ನಹಿ ಹೇ, ಕುಚ್ ತೋ ಪ್ರಾಬ್ಲಮ್ ಹೇ ಅಂತಾಳೆ ಮಹಿಮಾ. ಮುತ್ತು ಅಣ್ಣ ಪ್ರಾಬ್ಲಮಲ್ಲಿದ್ದಾರಾ? ಅವರಿಗೇನು ಸಮಸ್ಯೆ ಇಲ್ವಲ್ಲ ಮಹಿಮಾ, ನೀವ್ಯಾಕೆ ಈ ಥರ ಹೇಳ್ತಿದ್ದೀರಾ ಅಂತಾಳೆ ಚಂದನ. ಅದು ಮುತ್ತುಜಿ ಮೇರೆ ಬಾಯ್ಕೆ ಸಾಥ್ ಅಂತ ಮಹಿಮಾ ಸತ್ಯ ಎಲ್ಲ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.